ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಕುಮಾರ್. ಇವತ್ತು ಎಲ್ಲಿ ಹೊರಟಿದ್ದೀವಪ್ಪ ಅಂದರೆ, ಅದೇನು ಹೇಳಬೇಕು ಅಂತ ಇದೆಯೋ ನೇರವಾಗಿ ಹೇಳು. ನಾನು ನನ್ನ ಫ್ರೆಂಡು ಮುತ್ತತ್ತಿಗೆ ಹೋಗೋಣ ಅಂತ ಸ್ಮಾಲ್ ಟ್ರಿಪ್ ಹಾಕ್ತೀವಿ. ಹೇಗಿರುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ. ಯಾರು ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ. ಬೇಗ ಸೀದಾ ಮುತ್ತತ್ತಿ ಬಂದ ತಕ್ಷಣ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆನೇ ಕೈ ಕಾಲು ತೊಳ್ಕೊಬರೋಣ ಅಂತ ಹೊಳೆಗೆ ಹೋದ್ವಿ. ಹೊಳೆ ಅಂತೂ ಸೂಪರಾಗಿದೆ ಜಾಗ. ಸುತ್ತ ಗುಡ್ಡ, ಮಧ್ಯದಲ್ಲಿ ನೀರು ಇರುತ್ತೆ. ನೋಡೋಕ್ಕೆ ಈ ಚಳಿಗೋದಕ್ಕೂ ವಾತಾವರಣ ತುಂಬ ಅದ್ಭುತವಾಗಿದೆ. ಇಲ್ಲೇ ಸ್ನೇಹಿತರೆ ಪುನೀತ್ ರಾಜ್ಕುಮಾರ್ ಸರ್ದು ಅಣ್ಣ ಬಂಡ್ ಮೂವಿ ಶೂಟಿಂಗ್ ಆಗಿರೋದು, ನಿಧಿ ಸುಬ್ಬಯ್ಯ ಹಾಗೂ ಅಪ್ಪು ಸರ್ದು ಕೆಲವು ಸೀಕ್ವೆನ್ಸು, ಬಟ್ಟಕದೆ ಸೀನು ಇವೆಲ್ಲ ಇಲ್ಲೇ ಶೂಟ್ ಆಗಿರೋದು. ನೋಡೋಕ್ಕೆ ಸೂಪರಾಗಿದೆ ಜಾಗ ಅದ್ಭುತವಾಗಿದ್ರು ನನಗೆ ಬೇಜಾರು ಅನಿಸಿದ್ದು ಏನಪ್ಪ ಅಂದರೆ, ಸಿಕ್ಕಾಪಟ್ಟೆ ಗಲೀಜು ಮಾಡಿಬಿಟ್ಟಿದ್ದಾರೆ. ಬಟ್ಟೆಗಳು, ಇನ್ನರ್ ವೇರ್ಸು, ಈ ಪೇಪರ್ಸು ಎಲ್ಲ ಅಲ್ಲಲ್ಲಿ ಹಾಕ್ಬಿಟ್ಟಿದ್ದಾರೆ. ಇದು ತುಂಬ ಬೇಜಾರಾಯಿತು. ದಯವಿಟ್ಟು ಹಂಗೆ ಮಾಡಿಬಿಡಿ ಸ್ನೇಹಿತರೆ. ನಮ್ಮ ಪಾರಂಪರಿಕ ಜಾಗಗಳನ್ನು ನಾವು ಸ್ವಚ್ಛತೆಗೆ ಇಟ್ಕೋಬೇಕು. ಯಾಕಂದರೆ ನಮ್ಮ ಜಾಗಗಳು ಇವೆಲ್ಲ ಬೇರೆಯವ್ರಿಗೆ ನೋಡೋಕ್ಕೆ ಅದ್ಭುತವಾಗಿ ಕಾಣಿಸ್ಬೇಕು. ದಯವಿಟ್ಟು ಯಾರು ಮಾಡಬೇಡಿ. ಅಕಸ್ಮಾತ್ ತಂದಿರೋ ಸೈಡಲ್ಲಿ ಇಟ್ಬಿಟ್ಟೋಗಿ. ಇದು ನನ್ನ ಆನೆಸ್ಟಿವ್ ರಿಕ್ವೆಸ್ಟ್ ಪ್ರತಿಯೊಬ್ಬರು ಕೂಡ. ಸ್ವಾಭಿಮಾನ ಇಲ್ದಿರೋ ಜನಗಳು, ಈ ಜನಗಳು ಹೀಗಿರೋದಕ್ಕೇನೆ ಈ ದೇಶನೂ ಹೀಗಿರೋದು. ಹೊಳೆಯಲ್ಲಿ ಸಿಕ್ಕಾಬಟ್ಟೆ ಮೀನುಗಳಿದ್ದು ಸ್ನೇಹಿತರೆ. ಹಾಕೋಕ್ಕೆ ನಮ್ಮ ಹತ್ರ ದುರದೃಷ್ಟಿಗೆ ಏನೂ ಇರಲಿಲ್ಲ. ಇದನ್ನೆಲ್ಲ ನೋಡ್ಕೊಂಡು ಸೀದಾ ಹೊರಟಿದ್ದು ದೇವಸ್ಥಾನ ಕಡೆಗೆ. ಎಂಟ್ರಿ ಆಗ್ತಿದ್ದಂಗೆ ಶ್ರೀ ಕ್ಷೇತ್ರ ಮುತ್ತತ್ತಿ ಅಂತ ಒಂದು ಬೋರ್ಡ್ ಕಾಣುತ್ತೆ. ಒಳಗಡೆ ಹೋಗ್ತಿದ್ದಂಗೆ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ 5-6 ಕೋತಿಗಳು ಕಾಯ್ತಾ ಇದ್ವು. ಅವನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ದೇವಸ್ಥಾನದ ಒಳಗಡೆ ಹೊರಟ್ವಿ ಸ್ನೇಹಿತರೆ. ನಮ್ಮ ದೃಷ್ಟಿಗೆ ರಸ್ಸು ಸ್ವಲ್ಪ ಕಮ್ಮಿ ಇತ್ತು. ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಪೂಜೆ ಶುರುವಾಗಿತ್ತು ಆಲ್ರೆಡಿ. ಪೂಜೆ ಎಲ್ಲ ಮಾಡಿಸ್ಕೊಂಡು ದರ್ಶನ ಎಲ್ಲ ಮಾಡ್ಕೊಂಡು ಹೊರಗಡೆ ಹೊರಡೋಣ ಅಂತ ರೆಡಿ ಆಯಿತು ಸ್ನೇಹಿತರೆ. ತುಂಬ ಅದ್ಭುತವಾಗಿತ್ತು. ಪೂಜೆ ಎಲ್ಲ ತುಂಬ ಆರಾಮಾಗಾಯಿತು. ಆಂಜನೇಯಗಳಂತೂ ಬೇಕಾದಷ್ಟಿದೆ ನೋಡಿ. ಇಲ್ಲೆಲ್ಲ ಇಲ್ಲಿ ಕಾಣ್ತಾ ಇದೆ ನೋಡಿ. ಸಿಕ್ಕಾಬಟ್ಟೆ ಇದೆ. ಆಶ್ಚರ್ಯ ಏನಪ್ಪ ಅಂದರೆ, ಅಷ್ಟೊಂದು ಕೋತಿಗಳಿದ್ರು ಒಂದು ಕೂಡ ತೊಂದರೆ ಕೊಡಲಿಲ್ಲ ಸ್ನೇಹಿತರೆ. ಅದನ್ನೆಲ್ಲ ನೋಡ್ಕೊಂಡು ಅದರ ಆಪೋಸಿಟೇನೆ ಗಣಪತಿ ದೇವಸ್ಥಾನ ಇತ್ತು. ಆಲ್ರೆಡಿ ಪೂಜೆ ಎಲ್ಲ ಮುಗ್ದಿತ್ತು. ಕೈ ಮುಕ್ಕೊಂಡು ಪ್ರಸಾದ ತಗೊಂಡು 1-2 ರೌಂಡ್ ಹಾಕೊಂಡು ಹೊರಡೋಣ ಅಂತ ಪ್ಲ್ಯಾನ್ ಆದ್ವಿ. ನಮ್ಮ ಹುಡುಗ 1-2 ಫೋಟೋ ತಗೋಬೇಕು ಅಂದ. ಅವಾಗ ತಗೊಂಡು ಬರೋಗು ನೀನು ಅಂತ ಕಳಿಸ್ತೇವೆ ಅವನ್ನ. ಇಲ್ಲಿ ಇನ್ನೊಂದು ಬೇಜಾರಾಗಿದ್ದು ಏನಪ್ಪ ಅಂದರೆ ಸ್ನೇಹಿತರೆ, ಎಲ್ಲೂ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ. ಗೂಗಲ್ ಪೇ, ಫೋನ್ಪೇ ವರ್ಕ್ ಆಗ್ತಿರಲಿಲ್ಲ. ಯಾವುದೇ ಅಂಗಡಿಗೆ ಹೋದ್ರೂ ಚೇಂಜ್ ಕೊಡಿ ಅಂತ ಕೇಳ್ತಾಯಿದ್ರು. 5 ರೂಪಾಯಿ ಕಮ್ಮಿ ಕೊಟ್ಟರು ಪರವಾಗಿಲ್ಲ, ಚೇಂಜ್ ಕೊಡಿ ಅಂತ ಇದ್ರು. ಇದು ಸಿಕ್ಕಾಪಟ್ಟೆ ಹಿಂಸೆ ಆಗ್ಬಿಡ್ತು. ಮತ್ತು ಇನ್ನೊಂದು ಶೌಚಾಲಯ ಇರಲಿಲ್ಲ. ಲೇಡೀಸ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೇಫ್ಟಿ ಪ್ರಾಬ್ಲಮ್ ಇನ್ನೊಂದು. ದಯವಿಟ್ಟು ರಾಜಕಾರಣ ಹೇಳ್ತಾ ಒಂದು ರಿಕ್ವೆಸ್ಟು, ಬೇರೆ ಕೆಲಸಗಳು ಮಾಡದಿದ್ರು ಪರವಾಗಿಲ್ಲ, ಇಂಥ ಕೆಲಸಗಳನ್ನ ಮಾಡಿ. ಟೂರಿಸಮ್ ಡೆವಲಪ್ ಆಗುತ್ತೆ, ಜನಗಳಿಗೆ ಅನುಕೂಲ ಆಗುತ್ತೆ. ಟೂರಿಸಮ್ ಇಂಪ್ರೂವ್ ಆಗಬೇಕು, ಜನಗಳು ಬರಬೇಕು ಅಂದರೆ ಇದನ್ನೆಲ್ಲ ಮಾಡಬೇಕಲ್ವಾ. ದಯವಿಟ್ಟು ಇದನ್ನು ಕನ್ಸರ್ನಾಗಿ ತಗೊಳ್ಳಿ. ನನ್ನ ಆನೆಸ್ಟಿವ್ ರಿಕ್ವೆಸ್ಟ್ ನಿಮಗೆ. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ತುಂಬ ಹೊಟ್ಟೆ ಹಸಿತಾ ಇತ್ತು. ಊಟ ಮಾಡೋಣ ಅಂತ ಹೋಟ್ಲು ಕಡೆ ಹೋದ್ವಿ. ನಮ್ಮ ಫ್ರೆಂಡು ಯಾವಾಗ ತಂದು ಕೊಡ್ತಾರೆ ಅಂತ ಕೌಂಟ್ರ್ ಕಡೆನೇ ನೋಡ್ತಾ ಇದ್ದ. ಹಿಂಗಿತ್ತು ಊಟ ಸಾಂಬಾರು. ನಾವು ತಿಂದಿದ್ದು ವೆಜ್ಜು, ನಾನ್ ವೆಜ್ ಅಲ್ಲ. ವೆಜ್ ಆದ್ರೂ ಸಾಂಬಾರು ಸೂಪರ್ ಆಗಿದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ತುಂಬ ಚೆನ್ನಾಗಿತ್ತು ಸಾಂಬಾರು. ಬಂದ್ರೆ ನೀವಿಲ್ಲ ಊಟ ಮಾಡಿ ಮುತ್ತತ್ತಿಲೆ. ಬೆಳಿಗ್ಗೆ ತಿಂಡಿ, ಚಿತ್ರಾನ್ನ, ಪುಳಿಯೋಗರೆ, ಅನ್ನ ಸಾಂಬಾರು, ಇಡ್ಲಿ, ಪರೋಟ. ವೆಜ್ ವಾರದಲ್ಲಿ ಯಾವತ್ತು ರಜೆ ನಿಮ್ದು? ಸೋಮವಾರ ಒಂದಿನ ರಜೆ. ಮಿಕ್ಕಿದ ದಿನ ಎಲ್ಲ ಬೆಳಿಗ್ಗೆ ಏನು ಟೈಮಿಂಗ್ಸು? ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡಿ, ಸಾಯಂಕಾಲ 9 ಗಂಟೆ. ಬರೋರಿಗೆಲ್ಲ ಸಿಗುತ್ತಲ್ಲ ಸರ್? ವೆಜ್ ನಾನ್ ವೆಜ್ ಎರಡು ಸಿಗುತ್ತೆ. ದೇವಸ್ಥಾನಕ್ಕೆ ಬಂದು ಯಾವ ಕಡೆ ಸರ್ ನಿಮ್ದು? ದೇವಸ್ಥಾನದಿಂದ 2ನೇ ಸರ್. ವೆಂಕಟಮುತ್ತು ಹೋಟೆಲ್ ಅಂದ್ಬಿಟ್ಟು, ಮುತ್ತಪ್ಪ ಹೋಟೆಲ್ ಅಂತ ಯಾರಾದ್ರೂ ತುಂಬಾ ಚೆನ್ನಾಗಿತ್ತು. ಸಾಂಬಾರ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸ್ನೇಹಿತರೆ, ಇದು ಯಾವುದೋ ಪ್ರಮೋಷನ್ ವಿಡಿಯೋ ಅಲ್ಲ. ಊಟ ಸಖತ್ತಾಗಿತ್ತು, ನಿಜ ಹೇಳ್ತೀನಿ. ನೀವು ಬಂದರೆ ಒಂದ್ಸಲ ಟ್ರೈ ಮಾಡಿ. ವೆಜ್ಜು ನಾನ್ ವೆಜ್ ಎರಡು ಚೆನ್ನಾಗಿ ಮಾಡ್ತಾರೆ. ಮನೇಲಿ ತಿನ್ನಂಗೆ ಇರುತ್ತೆ ಟೇಸ್ಟು. ಸಾಂಬಾರು ಕೂಡ ತುಂಬ ಚೆನ್ನಾಗಿದೆ. ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಮುಂದಿನ ವೀಡಿಯೋ ಸಿಗೋರು ನೋಡ್ತಾ ಇರಿ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.